ಏನು ಹೇಳಿದಿರಿ? ಇದೇ ಥರ ಬಜೆಟ್ ಮುಂದುವರಿಸಿದ್ರೆ, ಇದೇ ಥರ ಮಂಡಿಸಿದ್ರೆ ನೀವು ಅರ್ಥ ಸಚಿವರಾಗಿ ಇರಬಾರ್ದು. ಆಗಲೂ ಸುಮ್ಮನೆ ಕೂತಿದ್ದೆ ನಾನು. ಅರ್ಥ ಸಚಿವರಾಗಿರಬಾರ್ದು, ಮುಖ್ಯಮಂತ್ರಿ ಆಗಿರಿ, ಆದರೆ ಅರ್ಥ ಸಚಿವರಾಗಿರಬಾರ್ದು. ನಾನು 17ನೇ ಸಾರಿ ಬಜೆಟ್ ಮಂಡಿಸಿರೋದು. ಹಿಂದೆ 94-95ರಲ್ಲಿ ನಾನು ಹಣಕಾಸಿನ ಮಂತ್ರಿ ಆದ. ಅಲ್ಲಿಂದ 5 ವರ್ಷ ಹಣಕಾಸಿನ ಮಂತ್ರಿಯಾಗಿದ್ದೆ. 1 ವರ್ಷ 2 ವರ್ಷ ಅಲ್ಲ, 5 ವರ್ಷ ಸತತವಾಗಿ ಮಂತ್ರಿಯಾಗಿದ್ದೆ, ಹಣಕಾಸಿನ ಮಂತ್ರಿಯಾಗಿದ್ದೆ. ಆಮೇಲೆ ಇವರು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿರುವಾಗ 1 ವರ್ಷ 2 ತಿಂಗಳು ಮುಖ್ಯಮಂತ್ರಿ ಆಗಿದ್ದೆ. ಆಮೇಲೆ ಮತ್ತೆ ಮುಖ್ಯಮಂತ್ರಿ ಆದಾಗ 5 ವರ್ಷ ಆಗಿದೆ. ಈಗ 3 ವರ್ಷ ಮುಖ್ಯಮಂತ್ರಿ ಹಣಕಾಸಿನ ಮಂತ್ರಿ ಆಗಿದ್ದೀನಿ. ನಾನು ಈ ರಾಜ್ಯದ ಹಿತ ಕಾಪಾಡ್ತಕ್ಕಂಥ ಕೆಲಸ ಮಾಡದೆ ಹೋಗಿದ್ದರೆ, ಅಥವಾ ಜನರ ಹಿತ ಕಾಪಾಡ್ತಕ್ಕಂಥ ಕೆಲಸ ಮಾಡದೆ ಹೋಗಿದ್ರೆ ಬಜೆಟ್ ಮೂಲಕ, ನಾನು ಹಣಕಾಸಿನ ಮಂತ್ರಿಯಾಗಿರ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. 17 ಬಜೆಟ್ ಮಂಡಿಸಿರೋದು ಕರ್ನಾಟಕದಲ್ಲಿ. ಇದು ಒಂದು ಇತಿಹಾಸ. 17 ಬಜೆಟ್ ಯಾರು ಮಂಡಿಸಿಲ್ಲ. ಇಷ್ಟು ಬಜೆಟ್ ಮಂಡಿಸಬೇಕಾದ್ರೆ, ಅವಕಾಶ ಸಿಕ್ಕಬೇಕಾದ್ರೆ ಈ ರಾಜ್ಯದ ಜನತೆಯ ಆಶೀರ್ವಾದ, MLAಗಳು MLCಗಳ ಆಶೀರ್ವಾದ, ಮತ್ತೆ ಹೈಕಮಾಂಡ್ನವರ ಆಶಯ, ವಿಶ್ವಾಸ ಇಲ್ಲದ್ರೆ ನಾನು ಹಣಕಾಸಿನ ಮಂತ್ರಿ ಯಾಕೆ ಮಾಡ್ತಿದ್ರು? ನನಗೆ ಅದೇ ಹೇಳಿದೆ, ಕರ್ನಾಟಕ ಜನತೆಯ ಆಶೀರ್ವಾದ, ಶಾಸಕರ ಆಶೀರ್ವಾದ, ಪಕ್ಷದ ಆಶೀರ್ವಾದ, ಹೈಕಮಾಂಡ್ನ ಆಶಯ, ವಿಶ್ವಾಸ ಎಲ್ಲರೂ ಆಗ್ಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಆದರೂ ಕೂಡ ನೀವು ಯಾರೇ ಟೀಕೆ ಮಾಡಲಿ, ನಾನು ಈಡಾಗಿಲ್ಲ ತಲೆ ಸರಿ ಐತಿಲ್ಲ ಎದ್ದೇನು ಏನು ದನ ಕಾಯೋಣ ಕುತ್ಕೋಬೇಕು. ಪರ್ಮಿಷನ್ ಕೇಳಂದ್ರೆ ಮತ್ತೆ ಮಾತಾಡ್ಬೇಕು. ಬುದ್ಧಿಗೆ ಹೇಳ್ತಿಲ್ಲ ಅದು. ಈಡಾದಾಗ ಮಾತ್ರ ಮಾತಾಡಿ. ಏನೇನೂ ಇಲ್ಲ ನಮ್ಗೆ, ಯಾವ್ದು ಸೆನ್ಸ ಇಲ್ಲ. ನೀವೆಲ್ಲ ಟೀಕೆ ಮಾಡಿದಿರಿ, ನಿಮಗೆಲ್ಲ ಬಹಳ ಸಂತೋಷ, ಸ್ವಾಗತ ಮಾಡ್ತೀನಿ ನಾನು. ಟೀಕೆ ಮಾಡೋರಿಗೆ, ಸಲಹೆ ಕೊಡೋರಿಗೆ, ಚರ್ಚೆನಲ್ಲಿ ಭಾಗವಹಿಸಿದವ್ರಿಗೆ ಎಲ್ರಿಗೂ ಕೂಡ ಸ್ವಾಗತ ಮಾಡ್ತೀನಿ. ನಮ್ಮ ಬಜೆಟ್ ಮೇಲೆ ದಿನಪತ್ರಿಕೆಗಳು ಏನು ಸಂಪಾದಕೀಯ ಬರೆದಿದ್ದಾವೆ ಅಂತಕ್ಕಂಥದ್ದು ಒಂದು, ಜನರ ಅಭಿಪ್ರಾಯ ಏನು, ತಜ್ಞರ ಅಭಿಪ್ರಾಯ ಏನು, ಅದನ್ನು ಸದನಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ.